ಈ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಆಗಿರೋದು ಈ ಷಡ್ಯಂತ್ರಿಗಳು ಮತ್ತೊಂದು ಹುನ್ನಾರವನ್ನ ರೂಪಿಸಿದ್ದಾಗಿ ಅನುಮಾನ ಮೂಡ್ತಾ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಇವರು ಭೇಟಿಯಾಗಿದ್ರು. ಅದಕ್ಕೆ ಈ ಫೋಟೋನೇ ಸಾಕ್ಷಿನ ಕ್ವಶನ್ ಮಾರ್ಕ್. ನಿರ್ಮಲಾನಂದನಾಥ ಶ್ರೀಗಳನ್ನ ಚಿನ್ನಯ್ಯ ಭೇಟಿಯಾಗಿದ್ದಾನೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಮಾಡಿದ ದಿನೇಶ್ ಗಾಣಿಗ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಬಯಲಾದ ನಂತರ ನಿರ್ಮಲಾನಂದನಾಥ ಶ್ರೀಗಳನ್ನ ಈ ಗ್ಯಾಂಗ್ ಭೇಟಿಯಾಗಿತ್ತು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಕೂಡ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ನಮಗೆ ನ್ಯಾಯ ಕೊಡಬೇಕು ಅಥವಾ ಸರ್ಕಾರಕ್ಕೆ ನೀವು ಒತ್ತಡವನ್ನ ಹೇರಬೇಕು ಅಂತೇಳಿ ಅವರನ್ನ ಭೇಟಿಯಾಗಿ ಹೇಳಿದ್ರು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಬುರುಡೆ ಗ್ಯಾಂಗ್ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿರೋದಕ್ಕೆ ಸಾಕ್ಷಿ ಇದೊಂದು ಫೋಟೋ. ಈ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಆಗಿರೋದು ಈ ಷಡ್ಯಂತ್ರಿಗಳು ಮತ್ತೊಂದು ಹುನ್ನಾರವನ್ನ ರೂಪಿಸಿದ್ದಾಗಿ ಅನುಮಾನ ಮೂಡ್ತಾ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಇವರು ಭೇಟಿಯಾಗಿದ್ರು. ಅದಕ್ಕೆ ಈ ಫೋಟೋನೇ ಸಾಕ್ಷಿನ ಕ್ವಶನ್ ಮಾರ್ಕ್. ನಿರ್ಮಲಾನಂದನಾಥ ಶ್ರೀಗಳನ್ನ ಚಿನ್ನಯ್ಯ ಭೇಟಿಯಾಗಿದ್ದಾನೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಮಾಡಿದ ದಿನೇಶ್ ಗಾಣಿಗ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಬಯಲಾದ ನಂತರ ನಿರ್ಮಲಾನಂದನಾಥ ಶ್ರೀಗಳನ್ನ ಈ ಗ್ಯಾಂಗ್ ಭೇಟಿಯಾಗಿತ್ತು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಕೂಡ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ನಮಗೆ ನ್ಯಾಯ ಕೊಡಬೇಕು ಅಥವಾ ಸರ್ಕಾರಕ್ಕೆ ನೀವು ಒತ್ತಡವನ್ನ ಹೇರಬೇಕು ಅಂತೇಳಿ ಅವರನ್ನ ಭೇಟಿಯಾಗಿ ಹೇಳಿದ್ರು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಬುರುಡೆ ಗ್ಯಾಂಗ್ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿರೋದಕ್ಕೆ ಸಾಕ್ಷಿ ಇದೊಂದು ಫೋಟೋ. ಈ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಆಗಿರೋದು ಈ ಷಡ್ಯಂತ್ರಿಗಳು ಮತ್ತೊಂದು ಹುನ್ನಾರವನ್ನ ರೂಪಿಸಿದ್ದಾಗಿ ಅನುಮಾನ ಮೂಡ್ತಾ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಇವರು ಭೇಟಿಯಾಗಿದ್ರು. ಅದಕ್ಕೆ ಈ ಫೋಟೋನೇ ಸಾಕ್ಷಿನ ಕ್ವಶನ್ ಮಾರ್ಕ್. ನಿರ್ಮಲಾನಂದನಾಥ ಶ್ರೀಗಳನ್ನ ಚಿನ್ನಯ್ಯ ಭೇಟಿಯಾಗಿದ್ದಾನೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಮಾಡಿದ ದಿನೇಶ್ ಗಾಣಿಗ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಬಯಲಾದ ನಂತರ ನಿರ್ಮಲಾನಂದನಾಥ ಶ್ರೀಗಳನ್ನ ಈ ಗ್ಯಾಂಗ್ ಭೇಟಿಯಾಗಿತ್ತು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಕೂಡ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ನಮಗೆ ನ್ಯಾಯ ಕೊಡಬೇಕು ಅಥವಾ ಸರ್ಕಾರಕ್ಕೆ ನೀವು ಒತ್ತಡವನ್ನ ಹೇರಬೇಕು ಅಂತೇಳಿ
ಅವರನ್ನ ಭೇಟಿಯಾಗಿ ಹೇಳಿದ್ರು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಬುರುಡೆ ಗ್ಯಾಂಗ್ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿರೋದಕ್ಕೆ ಸಾಕ್ಷಿ ಇದೊಂದು ಫೋಟೋ. ಈ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಆಗಿರೋದು ಈ ಷಡ್ಯಂತ್ರಿಗಳು ಮತ್ತೊಂದು ಹುನ್ನಾರವನ್ನ ರೂಪಿಸಿದ್ದಾಗಿ ಅನುಮಾನ ಮೂಡ್ತಾ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಇವರು ಭೇಟಿಯಾಗಿದ್ರು, ಅದಕ್ಕೆ ಈ ಫೋಟೋನೇ ಸಾಕ್ಷಿನ ಕ್ವಶನ್ ಮಾರ್ಕ್. ನಿರ್ಮಲಾನಂದನಾಥ ಶ್ರೀಗಳನ್ನ ಚಿನ್ನಯ್ಯ ಭೇಟಿಯಾಗಿದ್ದಾನೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಮಾಡಿದ ದಿನೇಶ್ ಗಾಣಿಗ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಬಯಲಾದ ನಂತರ ನಿರ್ಮಲಾನಂದನಾಥ ಶ್ರೀಗಳನ್ನ ಈ ಗ್ಯಾಂಗ್ ಭೇಟಿಯಾಗಿತ್ತು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಕೂಡ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ನಮಗೆ ನ್ಯಾಯ ಕೊಡಬೇಕು ಅಥವಾ ಸರ್ಕಾರಕ್ಕೆ ನೀವು ಒತ್ತಡವನ್ನ ಹೇರಬೇಕು ಅಂತ ಹೇಳಿ ಅವರನ್ನ ಭೇಟಿಯಾಗಿ ಹೇಳಿದ್ರು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಬುರುಡೆ ಗ್ಯಾಂಗ್ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿರೋದಕ್ಕೆ ಸಾಕ್ಷಿ ಇದೊಂದು ಫೋಟೋ. ಈ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಆಗಿರೋದು ಈ ಷಡ್ಯಂತ್ರಿಗಳು ಮತ್ತೊಂದು ಹುನ್ನಾರವನ್ನ ರೂಪಿಸಿದ್ದಾಗಿ ಅನುಮಾನ ಮೂಡ್ತಾ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳನ್ನ ಇವರು ಭೇಟಿಯಾಗಿದ್ರು, ಅದಕ್ಕೆ ಈ ಫೋಟೋನೇ ಸಾಕ್ಷಿನ ಕ್ವಶನ್ ಮಾರ್ಕ್. ನಿರ್ಮಲಾನಂದನಾಥ ಶ್ರೀಗಳನ್ನ ಚಿನ್ನಯ್ಯ ಭೇಟಿಯಾಗಿದ್ದಾನೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಮಾಡಿದ ದಿನೇಶ್ ಗಾಣಿಗ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಬಯಲಾದ ನಂತರ ನಿರ್ಮಲಾನಂದನಾಥ ಶ್ರೀಗಳನ್ನ ಈ ಗ್ಯಾಂಗ್ ಭೇಟಿಯಾಗಿತ್ತು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಕೂಡ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ನಮಗೆ ನ್ಯಾಯ ಕೊಡಬೇಕು ಅಥವಾ ಸರ್ಕಾರಕ್ಕೆ ನೀವು ಒತ್ತಡವನ್ನ ಹೇರಬೇಕು ಅಂತ ಹೇಳಿ ಅವರನ್ನ ಭೇಟಿಯಾಗಿ ಹೇಳಿದ್ರು ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಬುರುಡೆ ಗ್ಯಾಂಗ್ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿರೋದಕ್ಕೆ ಸಾಕ್ಷಿ ಇದೊಂದು ಫೋಟೋ.